ಮತ್ತೊಮ್ಮೆ ನಿಮ್ಮೆಲ್ರಿಗೂ ಈ ಸಮಾಜಶಾಸ್ತ್ರದ ತರಗತಿಗೆ ಸ್ವಾಗತವನ್ನ ಕೋರ್ತಾ ಈಗಿನ ಒಂದು ಸೆಷನ್ ಅಲ್ಲಿ ನಾವು ರಾಲ್ಫ್ ಗುಸ್ತಾವ್ ಡಾರೆನ್ಡಾರ್ಫ್ ಇವರ ಒಂದು ಸಿದ್ಧಾಂತವಾದಂತಹ ಅಧಿಕಾರ ಮತ್ತು ಸಂಘರ್ಷ ಈ ಸಿದ್ಧಾಂತದ ಕುರಿತು ತಿಳ್ಕೊಳ್ಳೋಣ. ಸೊ ನಾನು ವಿದ್ಯಾರ್ಥಿಗಳಿಗೆ ಏನಪ್ಪಾ ಹೇಳೋದು ಅಂತಂದ್ರೆ, ನೀವು ಸಮಾಜಶಾಸ್ತ್ರಜ್ಞರ ಹೆಸರುಗಳನ್ನ ದಯವಿಟ್ಟು ಫೆಮಿಲರೈಸ್ ಮಾಡ್ಕೊಳ್ಳಿ. ನಮ್ಗೆ ಕೇವಲ ಆಗಸ್ಟ್ ಕಾಮ್ಟೋ, ಹರ್ಬರ್ಟ್ ಸ್ಪೆನ್ಸರು, ಮ್ಯಾಕ್ಸ್ ವೆಬರು, ಕಾರ್ಲ್ ಮಾರ್ಕ್ಸ್ ಇಂತಹ ಪ್ರಮುಖ ಒಂದೇನಿದೆ ಸಂಸ್ಥಾಪಕ ತಜ್ಞರು ಅಂತಿದ್ದಾರೆ ಅವ್ರದಷ್ಟೇ ಗೊತ್ತಿರತ್ತೆ. ಸಾಕಷ್ಟು ಸಮಾಜಶಾಸ್ತ್ರಜ್ಞರ ಹೆಸರೇ ನಮಗ್ ಗೊತ್ತಿರಲ್ಲ. ಹಾಗಾಗಿ ಈ ಒಂದು ಬೇರೆ ಬೇರೆ ಒಂದು ಸಮಾಜಶಾಸ್ತ್ರಜ್ಞರು ಏನಿದ್ದಾರೆ ಅವ್ರ ಹೆಸರುಗಳನ್ನು ಕೂಡ ದಯವಿಟ್ಟು ಫೆಮಿಲರೈಸ್ ಮಾಡ್ಕೊಳ್ಳಿ. ಬನ್ನಿ ಇವರ ಒಂದು ಸಿದ್ಧಾಂತ ಏನಿದೆ ಅಂತ ತಿಳ್ಕೊಳ್ಳೋಣ. ಕಾಸರ್ ಅವ್ರ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಹೇಗೆ ಒಂದು ಸಂಘರ್ಷವನ್ನ ವಿಭಿನ್ನ ದೃಷ್ಟಿಕೋನದಿಂದ ನೋಡ್ತಾರೆ, ಸಾಂಪ್ರದಾಯಿಕ ದೃಷ್ಟಿಕೋನದ ಹೊರತಾಗಿ. ಈಗ ಕಾರ್ಲ್ ಮಾರ್ಕ್ಸಿಸ್ಟ್ ಥಿಯರಿಸ್ಟ್ ಅಂತ ಏನ್ ಕರಿತೀವಿ, ಮಾರ್ಕ್ಸಿಸ್ಟ್ ಸಿದ್ಧಾಂತದ ಪ್ರತಿಪಾದಕರೇನಿದ್ದಾರೆ ಅವ್ರು ನೋಡುವಂತಹ ಒಂದು ಸಂಘರ್ಷದ ದೃಷ್ಟಿಕೋನಕ್ಕೂ ಕಾಸರ್ ಅವ್ರು ನೋಡ್ಲಿಕ್ಕೂ ಹಾಗೆ ಡಾರೆನ್ಡಾರ್ಫ್ ಅವ್ರು ನೋಡುವಂತದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಅದೇನು ಇದರ ವಿಶೇಷತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವು ಇವರ ಒಂದು ಕಿರುಪರಿಚಯವನ್ನ ಮಾಡ್ಕೊಳ್ಳೋದಾದ್ರೆ, ಇವರು 1929ರಲ್ಲಿ ಜರ್ಮನಿಯಲ್ಲಿ ಜನಿಸ್ತಾರೆ. ಇನ್ನೊಂದು ನೀವು ಬಹುಶಃ ಸಿಮಿಲಾರಿಟಿ ಏನು ಅಬ್ಸರ್ವ್ ಮಾಡ್ಬೋದು ಅಂದ್ರೆ, ಸಾಕಷ್ಟು ಒಂದು ಕಾನ್ಫ್ಲಿಕ್ಟ್ ಥಿಯರಿಸ್ಟ್ ಏನಿದ್ದಾರೆ, ಈ ಸಂಘರ್ಷ ಸಿದ್ಧಾಂತದ ಪ್ರತಿಪಾದಕರು ಆಲ್ಮೋಸ್ಟ್ ಜರ್ಮನಿಯಲ್ಲೇ ಹುಟ್ಟಿದ್ದಾರೆ. ಅದನ್ನ ಕಾರ್ಲ್ ಮಾರ್ಕ್ಸ್ ಅವರ ಉದಾಹರಣೆಯನ್ನು ಕೂಡ ನಾವು ತಗೋಬಹುದು ಇಲ್ಲಿ. ಸೊ ಇವರು ಕೂಡ ಜರ್ಮನಿಯಲ್ಲಿ ಜನಿಸ್ತಾರೆ. 1947 ಮತ್ತು 52ರ ನಡುವೆ ಹ್ಯಾಂಬರ್ಗ್ ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ, ಭಾಷಾಶಾಸ್ತ್ರ ಮತ್ತು ಸಮಾಜಶಾಸ್ತ್ರವನ್ನ ಇವರು ಅಧ್ಯಯನ ಮಾಡ್ತಾರೆ. ಇನ್ನು 1954ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಸಮಾಜಶಾಸ್ತ್ರ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡ್ಕೋತಾರೆ. ಅದೇ ರೀತಿ 1974ರಿಂದ 84ರವರೆಗೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ನಿರ್ದೇಶಕರಾಗಿ ಕೂಡ ಇವರು ಕೆಲಸವನ್ನ ಮಾಡ್ತಾರೆ. ಅದೇ ರೀತಿ 1984ರಿಂದ 86ರವರೆಗೆ ಕಾನ್ಸಾಜ್ ವಿಶ್ವವಿದ್ಯಾಲಯದಲ್ಲಿ ಸಮಾಜ ವಿಜ್ಞಾನದ ಪ್ರಾಧ್ಯಾಪಕರ ಆಗ್ಲಿಕ್ಕೆ ಜರ್ಮನಿಗೆ ಮತ್ತೆ ವಾಪಸ್ ಹೋಗ್ತಾರೆ. ಅಲ್ಲಿ ಅವ್ರ ಕೆಲಸವನ್ನ ಮುಂದುವರಿಸ್ತಾರೆ. ಇವಷ್ಟೇ ಅಲ್ಲದೆ ಅನೇಕ ಒಂದು ಸ್ಥಾನಮಾನಗಳಿಗೆ ಇವರು ಒಂದು ಪ್ರಸಿದ್ಧಿ ಆಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ನೋಡೋದಾದ್ರೆ, ಇವರು ಜರ್ಮನ್ ಸಂಸತ್ತಿನ ಸದಸ್ಯರಾಗಿ, ಜರ್ಮನಿಯ ವಿದೇಶಾಂಗ ಕಚೇರಿಯಲ್ಲಿ ಸಂಸದೀಯ ಕಾರ್ಯದರ್ಶಿಯಾಗಿ, ಯುರೋಪಿಯನ್ ವ್ಯಾಪಾರದ ಒಂದು ಒಂದು ಸಂಘಟನೆ ಏನಿದೆ ಅದರಲ್ಲಿ ಆಯುಕ್ತರಾಗಿ, ಸಂಶೋಧನೆ, ವಿಜ್ಞಾನ ಮತ್ತು ಶಿಕ್ಷಣಕ್ಕಾಗಿ ಯುರೋಪಿಯನ್ ಇದರಲ್ಲಿ ಆಯುಕ್ತರಾಗಿ ಮತ್ತು ಬ್ರಿಟಿಷ್ ಹೌಸ್ ಆಫ್ ಲಾರ್ಡ್ಸ್ ನ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವರು ಒಂದು ವರ್ಸಟೈಲ್ ಪರ್ಸನಾಲಿಟಿ ಅಂತ ಕೂಡ ಹೇಳ್ಬೋದು. ರಾಜಕೀಯ ಇರ್ಬೋದು, ವ್ಯಾಪಾರ ವಹಿವಾಟು ಇರ್ಬೋದು, ಅಥವಾ ಅಕಾಡೆಮಿಕ್ ಫೀಲ್ಡ್ ಇರ್ಬೋದು, ಎಲ್ಲದರಲ್ಲೂ ಕೂಡ ತಮ್ಮದೇ ಆದಂತ ಒಂದು ವಿಶೇಷ ಛಾಪನ್ನ ಮೂಡಿಸಿದ್ದಾರೆ. ಇವರು 2009ರಲ್ಲಿ ನಿಧನ ಹೊಂದ್ತಾರೆ ಅಂತ ಹೇಳ್ಬೋದು. ಸೊ ಇದು ಇವರು ಒಂದು ಕಿರುಪರಿಚಯ. ಇನ್ನ ಇವರ ಪುಸ್ತಕಗಳನ್ನ ನೋಡೋದಾದ್ರೆ, ಕೃತಿಗಳೇನಿದೆ ಅಥವಾ ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆಗಳು ಅಂತ ನೋಡೋದಾದ್ರೆ ಸಾಕಷ್ಟು ಕೃತಿಗಳನ್ನ ಇವರು ರಚಿಸಿದ್ದಾರೆ. ಸೊ ಅದರಲ್ಲಿ ಯಾವ್ಯಾವು ಅಂತ ನೋಡೋದಾದ್ರೆ, ಕ್ಲಾಸ್ ಅಂಡ್ ಕ್ಲಾಸ್ ಕಾನ್ಫ್ಲಿಕ್ಟ್ ಇನ್ ಇಂಡಸ್ಟ್ರಿಯಲ್ ಸೊಸೈಟಿ ಅಂಡ್ ಡೆಮೋಕ್ರಸಿ ಇನ್ ಜರ್ಮನಿ, ಎಸ್ಸೆ ಇನ್ ಥಿಯರಿ ಆಫ್ ಸೊಸೈಟಿ, ದ ಮಾಡರ್ನ್ ಸೋಷಿಯಲ್ ಕಾನ್ಫ್ಲಿಕ್ಟ್, ಎನ್ ಎಸ್ಸೆ ಆನ್ ದಿ ಪೊಲಿಟಿಕ್ಸ್ ಆಫ್ ಲಿಬರ್ಟಿ, ರಿಫ್ಲೆಕ್ಷನ್ಸ್ ಆನ್ ದ ರೆವಲ್ಯೂಷನ್ ಇನ್ ಯುರೋಪ್, ಲಾ ಅಂಡ್ ಆರ್ಡರ್, ಲಿಬರಲಿಸಮ್ ಅಂಡ್ ಇಟ್ಸ್ ಕ್ರೈಸಿಸ್ after 1989, morals, revolution and civil society, on liberty and its critics, the crisis of democracy. ಸೊ ಇವು ಅವರ ಒಂದು ಪ್ರಮುಖ ಕೃತಿಗಳು ಅಂತ ನೋಡ್ಬೋದು. ಇನ್ನ ನಂತರ ಇವರು ಪ್ರಮುಖವಾದಂತ ಸಿದ್ಧಾಂತಗಳೇನಿದೆ ಅಂತ ನೋಡೋದಾದ್ರೆ, ಇವರು ಮಾರ್ಕ್ಸಿಸ್ಟ್ ಸಿದ್ಧಾಂತ ಅಂತ ಏನ್ ಹೇಳ್ತೀವಿ, ಸಾಂಪ್ರದಾಯಿಕ ಒಂದು ಸಂಘರ್ಷ ಸಿದ್ಧಾಂತದ ಒಂದು ದೃಷ್ಟಿಕೋನವನ್ನ ಅಥವಾ ಅವರ ಒಂದು ಸಿದ್ಧಾಂತವನ್ನ ಪರಿಷ್ಕರಣೆ ಮಾಡಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಅವ್ರದ್ದು ಏನಿತ್ತು ಸಂಘರ್ಷ ಸಿದ್ಧಾಂತ ಅಂದ್ರೆ, ಅವರು ಆರ್ಥಿಕತೆಗೆ ಅಥವಾ ಆರ್ಥಿಕ ಸಂಪನ್ಮೂಲಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದ್ರು ಅಥವಾ ಅದಕ್ಕೆ ಸೀಮಿತಗೊಳಿಸಿದ್ರು. ಬಟ್ ಡಾರೆನ್ಡಾರ್ಫ್ ಅವ್ರು ಏನ್ ಮಾಡ್ತಾರೆ, ಅಥಾರಿಟಿ ಅಥವಾ ಅಧಿಕಾರ ಇದರ ಆಧಾರಿತ ಸಂಘರ್ಷಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರ ಪ್ರಕಾರ ಏನಾಗತ್ತೆ, ಸಮಾಜದಲ್ಲಿ ಸಂಘರ್ಷ ಕೇವಲ ಆರ್ಥಿಕ ಭಿನ್ನತೆಗಳು ಅಥವಾ ಅಸಮಾನ ಹಂಚಿಕೆಯಿಂದ ಅಷ್ಟೇ ಅಲ್ಲ, ಆದ್ರೆ ಅಧಿಕಾರದ ಅಸಮಾನ ವಿತರಣೆಯಿಂದನೂ ಕೂಡ ಒಂದು ಸಂಘರ್ಷಗಳು ಉಂಟಾಗತ್ತೆ ಅಂತ ಹೇಳ್ತಾರೆ. ಇನ್ನ ಅಧಿಕಾರದ ಆಧಾರಿತ ಗುಂಪುಗಳನ್ನ ನಾವು ಪ್ರತಿ ಸಮಾಜದಲ್ಲೂ ನೋಡ್ಬೋದು. ಪ್ರತಿಯೊಂದು ಸಂಸ್ಥೆಯಲ್ಲೂ ಕೂಡ ಏನಾಗಿರುತ್ತೆ, 2 ರೀತಿಯ ವ್ಯಕ್ತಿಗಳಿರುತ್ತೆ. ಒಂದು ಅಧಿಕಾರ ಹೊಂದಿರೋರು ಮತ್ತೆ ಅಧಿಕಾರ ವಂಚಿತರು.
ಇವರ ಪ್ರಕಾರ ಪ್ರತಿಯೊಂದು ಸಮಾಜದಲ್ಲೂ ಪ್ರತಿಯೊಂದು ಸಂಸ್ಥೆಯಲ್ಲೂ ಕೂಡ 2 ಸೆಕ್ಷನ್ ಆಫ್ ಪೀಪಲ್ ಇದ್ದೇ ಇರ್ತಾರೆ. ಒಂದು ಅಧಿಕಾರ ಹೊಂದಿರೋರು ಮತ್ತೆ ಅಧಿಕಾರ ವಂಚಿತರು. ಒನ್ ಸೆಕ್ಷನ್ ವಿಚ್ ಇಸ್ ಕಾಲ್ಡ್ ಎಸ್ ಡಾಮಿನೆಂಟ್ ಸೆಕ್ಷನ್ ಅಂಡ್ ಅದರ್ ಒನ್ ಇಸ್ ಸಬಾರ್ಡಿನೇಟ್, ಅಂದ್ರೆ ಅಧಿಕಾರ ಹೊಂದಿರೋರು ಮತ್ತೆ ಅಧಿಕಾರದಿಂದ ವಂಚಿತರಾಗಿರೋರು ಅಂತ. ಸೊ ಸಹಜವಾಗಿ ಏನಾಗತ್ತೆ, ಇವೆರಡರಲ್ಲೂ ಭಿನ್ನಾಭಿಪ್ರಾಯಗಳಿರೋದು, ಎರಡು ಗುಂಪುಗಳಲ್ಲಿ ಅಥವಾ ಎರಡು ಒಂದು ಸೆಕ್ಷನ್ ಅಲ್ಲಿ ಭಿನ್ನಾಭಿಪ್ರಾಯಗಳ ಇರೋದ್ರಿಂದ ಸಂಘರ್ಷವು ಸಹಜವಾಗಿ ಉಂಟಾಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇವರು ಸಂಘರ್ಷವು ಸಾಮಾಜಿಕ ಬದಲಾವಣೆಗೆ ಕಾರಣ ಆಗತ್ತೆ. ಒಂದು ಜಡತೆ ಅಂತ ಏನ್ ಹೇಳ್ತೀವಿ ಸಮಾಜದಲ್ಲಿ, ಅದರ ಒಂದು ತೊಡೆದು ಹಾಕಿ ಬದಲಾವಣೆಗೂ ಕೂಡ ಅಗತ್ಯವಾದ ಶಕ್ತಿಯನ್ನ ಉಂಟು ಮಾಡುತ್ತೆ. ಮತ್ತೆ ಸಂಘರ್ಷದಿಂದಲೇ ಸಾಮಾಜಿಕ ಪ್ರಗತಿ ಮತ್ತೆ ಸುಧಾರಣೆಗಳು ಸಾಧ್ಯ ಅನ್ನೋ ಒಂದು ಅಭಿಪ್ರಾಯವನ್ನ ಕೂಡ ಇವ್ರು ಹೇಳ್ತಾರೆ. ಸೊ ಇವರು ಕೆಲವೊಂದಷ್ಟು ಉದಾಹರಣೆಗಳನ್ನ ತಗೊಂಡು ಅಲ್ಲಿ ಹೇಗೆ ಈ ಒಂದು ಅಧಿಕಾರ ಅನ್ನೋದು ಸಂಘರ್ಷಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ಹೇಳಿದ್ದಾರೆ ಇಲ್ಲಿ. ಅದನ್ನ ಪ್ರಮುಖವಾಗಿ ನಾವು ತಗೊಂಡಾಗ ಅವ್ರ ಕೃತಿಯಾದಂತ ಕ್ಲಾಸ್ ಅಂಡ್ ಕ್ಲಾಸ್ ಕಾನ್ಫ್ಲಿಕ್ಟ್ ಇನ್ ಇಂಡಸ್ಟ್ರಿಯಲ್ ಸೊಸೈಟಿ, ಅಂದ್ರೆ ಒಂದು ಕೈಗಾರಿಕಾ ವಲಯದಲ್ಲಿ ಹೇಗೆ ಈ ಒಂದು ಸಂಘರ್ಷ ಅನ್ನೋದು ಉತ್ಪತ್ತಿ ಆಗತ್ತೆ ಅನ್ನೋದಕ್ಕೆ ಕಾರ್ಲ್ ಮಾರ್ಕ್ಸ್ ಹೇಳಿರುವಂತೆ ಏನ್ ಹೇಳ್ತಾರೆ, ಬೂರ್ಜ್ವಾ ಮತ್ತು ಪ್ರೊಲೆಟೇರಿಯಟ್, ಅಂದ್ರೆ ಬಂಡವಾಳಶಾಹಿಗಳು ಮತ್ತೆ ಕಾರ್ಮಿಕ ವರ್ಗ ಅಂತ ಏನ್ ಹೇಳ್ತಾರೆ, ಅವ್ರಿಬ್ರು ನಡುವೆ ಸಂಘರ್ಷ ನಡೆಯುತ್ತೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಏನಾಗತ್ತೆ, ಅದಷ್ಟೇ ಅಲ್ಲದೆ ಇಲ್ಲಿ ನಿರ್ವಾಹಕರು ಮತ್ತೆ ನಿಪುಣ ಕಾರ್ಮಿಕರು, ಸ್ಕಿಲ್ಡ್ ವರ್ಕರ್ಸ್ ಅಂತ, ಮತ್ತೆ ಉಪವರ್ಗಗಳೇನಿರುತ್ತೆ ಅವು ಕೂಡ ಸಮಾಜದಲ್ಲಿದೆ. ಅವುಗಳ ಮಧ್ಯೆನೂ ಕೂಡ ಏನಾಗತ್ತೆ, ಈ ಒಂದು ಸಂಘರ್ಷ ಉಂಟಾಗತ್ತೆ. ಕೇವಲ ಕ್ಯಾಪಿಟಲಿಸ್ಟ್ ಮತ್ತೆ ಲೇಬರ್ಸ್ ಅಷ್ಟೇ ಅಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ. ಇನ್ನ ಕಾರ್ಖಾನೆ ತಗೊಳ್ಳಿ, ಶಾಲೆಗಳು, ಸರ್ಕಾರ, ಸೇನೆ ಮುಂತಾದ ಎಲ್ಲಾ ಕಡೆನೂ ಕೂಡ ಈ ಒಂದು ಅಧಿಕಾರದ ಅಸಮಾನವಾದಂತ ಹಂಚಿಕೆ ಆಗಿದೆ. ಆ ಅಸಮಾನವಾದ ಹಂಚಿಕೆನೆ, ಅಧಿಕಾರದ ಅಸಮಾನ ಹಂಚಿಕೆನೆ ಸಂಘರ್ಷಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಸೊ ಇವ್ರ ಪ್ರಕಾರ ಈ ಒಂದು ಅಧಿಕಾರ ಅನ್ನೋದು ಕೇವಲ ರಾಜಕೀಯ ಕ್ಷೇತ್ರಕ್ಕಷ್ಟೇ ಮೀಸಲಾಗಿಲ್ಲ. ಈ ಅಧಿಕಾರ ಅನ್ನೋದು ಪ್ರತಿಯೊಂದು ಸಂಸ್ಥೆಗಳಲ್ಲೂ ಕೂಡ ಸಮಾಜದಲ್ಲಿ ನಾವು ನೋಡಬಹುದು ಅಂತ ಹೇಳ್ತಾರೆ. ಮತ್ತೆ ಈ ಅಧಿಕಾರ ಹೊಂದಿರೋರ್ಗೆ ಏನ್ ಸ್ಪೆಷಾಲಿಟಿ ಇರುತ್ತೆ ಅಂದ್ರೆ, ಅವರು ನಿರ್ಣಯಗಳನ್ನ ತೆಗೆದುಕೊಳ್ಳುವಂತ ಶಕ್ತಿ ಇರುತ್ತೆ. ಅಧಿಕಾರ ಇಲ್ದಿರೋರು ಆ ನಿಯಮಗಳನ್ನ ಪಾಲಿಸುವಂತ ಅನಿವಾರ್ಯತೆ ಇರುತ್ತೆ. ಸೊ ಈ ಒಂದು ಸಂದರ್ಭ ಏನಾಗತ್ತೆ, ಈ ಒಂದು ಒಂದು ಸಿಚುಯೇಷನ್ ಏನಿರುತ್ತೆ ಅದು ಸಂಘರ್ಷವನ್ನ ಹುಟ್ಟು ಹಾಕತ್ತೆ ಅಂತ ಹೇಳ್ತಾರೆ. ಇನ್ನು ಇವರು ಪ್ರಮುಖವಾದಂತ ಒಂದು ಸಿದ್ಧಾಂತವನ್ನ ನೋಡೋದಾದ್ರೆ, ಇವರ ಒಂದು ಸಂಘರ್ಷ ಸಿದ್ಧಾಂತ ನಾವಾಗ್ಲೇ ಎಷ್ಟೊಂದು ಕೃತಿಗಳಲ್ಲಿ ನೋಡಿದ್ವಿ. ಪ್ರತಿಯೊಂದರಲ್ಲೂ ಕೂಡ ಏನಾಗಿದೆ, ಒಂದು ಸಂಘರ್ಷಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅವ್ರ ಕೃತಿಗಳನ್ನ ರಚಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಅವರು ಸಾಕಷ್ಟು ಇದರಲ್ಲಿ ಇಂಡಸ್ಟ್ರಿಯಲ್ ಸೊಸೈಟಿನಲ್ಲಿ ಹೇಗೆ ಕಾನ್ಫ್ಲಿಕ್ಟ್ ಆಗುತ್ತೆ ಅನ್ನೋದು ಒಂದು ಇದರಲ್ಲಿ ಏನಾಗತ್ತಲ್ಲಿ, ಬಂಡವಾಳಶಾಹಿ ಸಮಾಜಗಳಲ್ಲಿ ಸಾಮಾಜಿಕ ವರ್ಗ ಮತ್ತು ಸಂಘರ್ಷದ ನಡುವಿನ ಸಂಬಂಧವನ್ನ ಅವ್ರು ಚರ್ಚಿಸ್ತಾರೆ. ಹಾಗೆ ಸಾಮಾಜಿಕ ಸಂಘರ್ಷ ಸಾಮಾಜಿಕ ಜೀವನದ ಸಾಮಾನ್ಯ ಮತ್ತು ಅಗತ್ಯ ಅಂಶ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ಸಮಾಜ ಇರುತ್ತೋ ಅಲ್ಲಿ ಸಂಘರ್ಷ ಡೆಫಿನೆಟ್ ಆಗಿ ಉಂಟಾಗೇ ಆಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಸಮಾಜದೊಳಗೆ ಅಧಿಕಾರ ಮತ್ತು ಅಧಿಕಾರದ ಅಸಮಾನ ಹಂಚಿಕೆ ಇವೇ ಪ್ರಮುಖ ಕಾರಣಗಳಾಗಿ ಸಂಘರ್ಷವನ್ನ ಉಂಟು ಮಾಡುತ್ತೆ ಅಥವಾ ಸಂಘರ್ಷವನ್ನ ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನ ಸಮಾಜದಲ್ಲಿ ಅಧಿಕಾರ ಮತ್ತು ಅಧಿಕಾರದ ವಿತರಣೆ ಮತ್ತು ಅದು ವ್ಯಕ್ತಿಗಳು ಮತ್ತು ಗುಂಪುಗಳ ನಡುವೆ ಸಂಘರ್ಷಗಳಿಗೆ ಹೇಗೆ ಕೊಡುಗೆ ನೀಡುತ್ತವೆ ಎಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇವರ ಒಂದು ಸಂಘರ್ಷ ಸಿದ್ಧಾಂತ ನಮ್ಗೆ ಪೂರಕವಾಗಿ ಮಾರ್ಗದರ್ಶನ ನೀಡುತ್ತೆ ಅಂತ ಹೇಳ್ಬೋದು. ಇನ್ನು ಡಿಫ್ರೆನ್ಸಸ್ ಅನ್ನ ನೋಡೋದಾದ್ರೆ, ನಾನು ಆಗ್ಲೇ ಹೇಳ್ದಂಗೆ ಕಾರ್ಲ್ ಮಾರ್ಕ್ಸ್ ಮತ್ತೆ ಡಾರೆಂಡಾಫ್ ಇವರು ಸಾಂಪ್ರದಾಯಿಕ ಕಾನ್ಫ್ಲಿಕ್ಟ್ ಥಿಯರಿಸ್ಟ್ ಏನಿದ್ದಾರೆ, ಇವರ ಒಂದು ಪ್ರಮುಖ ವ್ಯತ್ಯಾಸಗಳನ್ನ ನಾವು ಹೋಲಿಕೆ ಮತ್ತೆ ಡಿಫ್ರೆನ್ಸ್ ಅನ್ನ ನೋಡೋದಾದ್ರೆ, ಇಲ್ಲಿ ಸಂಘರ್ಷದ ಮೂಲವನ್ನ ನಾವು ತಗೊಂಡಾಗ ಕಾರ್ಲ್ ಮಾರ್ಕ್ಸ್ ಹೇಳುವಂಥದ್ದು ಆರ್ಥಿಕ ಸಂಪತ್ತು ಯಾವಾಗ್ಲೂ ಕೂಡ ಸಂಘರ್ಷಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಡಾರೆಂಡಾಫ್ ಅವರು ಅಧಿಕಾರ ಯಾವಾಗ್ಲೂ ಕೂಡ ಸಂಘರ್ಷ ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ಅಂತ ಹೇಳ್ತಾರೆ. ಅದೇ ರೀತಿ ವರ್ಗಗಳು ಅಂತ ತಗೊಂಡಾಗ ಕಾರ್ಲ್ ಮಾರ್ಕ್ಸ್ ಪ್ರಕಾರ 2 ವರ್ಗಗಳಿದೆ, ಬಂಡವಾಳಶಾಹಿ ವರ್ಗ ಮತ್ತು ಕಾರ್ಮಿಕ ವರ್ಗ, ಬೂರ್ಜ್ವಾಸ್ ಮತ್ತು ಪ್ರೊಲೆಟೇರಿಯಟ್ ಅಂತ. ಇಲ್ಲಿ ಡಾರೆಂಡಾಫ್ ಅವರ ಪ್ರಕಾರ ಕೇವಲ 2 ಅಂತಲ್ಲ, ಹಲವಾರು ವರ್ಗ ಮತ್ತೆ ಉಪವರ್ಗಗಳಿದೆ ಒಂದು ವ್ಯವಸ್ಥೆ ಅಥವಾ ಸಂಸ್ಥೆಗಳು ಅಂತ ತಗೊಂಡ್ರೆ ಅಂತ ಹೇಳ್ತಾರೆ. ಇಲ್ಲಿ ಇದರ ಪರಿಣಾಮ, ಈ ಸಂಘರ್ಷದ ಪರಿಣಾಮ ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ಕ್ರಾಂತಿಯನ್ನ ತಂದ್ರೆ, ಡಾರೆಂಡಾಫ್ ಅವರ ಪ್ರಕಾರ ಈ ಸಂಘರ್ಷವು ಬದಲಾವಣೆಯನ್ನ ಮತ್ತೆ ಸುಧಾರಣೆ ತರುತ್ತೆ ಅಂತ. ಕಾಸರ್ ರೀತಿ ಇವರು ಕೂಡ ಸಂಘರ್ಷನ ಒಂದು ಪಾಸಿಟಿವ್ ದೃಷ್ಟಿಕೋನದಿಂದ ನೋಡ್ತಾರೆ ಅಂತ. ಇನ್ನ ಫಲಿತಾಂಶ, ಸಂಘರ್ಷದ ಫಲಿತಾಂಶ ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ ವಿನಾಶಕಾರಿ ಆದ್ರೆ, ಡಾರೆಂಡಾಫ್ ಅವರ ಪ್ರಕಾರ ಇದು ಸಕಾರಾತ್ಮಕ ಮತ್ತು ಕಾರ್ಯಾತ್ಮಕವಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಡಿಫ್ರೆನ್ಸ್ ಎರಡು ನಿಮ್ಗೆ ಗೊತ್ತಾಯ್ತು. ಈ ಅಧಿಕಾರದ ಪರಿಕಲ್ಪನೆಯನ್ನ ಕೇವಲ
ಡಾರೆನ್ ರಾಫ್ ಅವರು ಅಷ್ಟೇ ಅಲ್ಲ, ಅದಕ್ಕೂ ಮುಂಚೆ ಮ್ಯಾಕ್ಸ್ ವೆಬ್ಬರ್ ಅವರು ಈ ಅಥಾರಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಸಮಾಜಶಾಸ್ತ್ರದಲ್ಲಿ ಪರಿಚಯಿಸಿದ್ದಾರೆ. ಸೊ ಅವರ ಪ್ರಕಾರ ಅಧಿಕಾರ ಒಂದು ಸಾಮಾಜಿಕ ಸಂಬಂಧವಾಗಿದ್ದು ಕೆಲವು ವ್ಯಕ್ತಿಗಳು ಅಥವಾ ಗುಂಪುಗಳು ಆಜ್ಞೆಯನ್ನು ನೀಡಲು ಮತ್ತು ಇತರರು ಅದನ್ನು ಪಾಲಿಸಲು ಇರುವಂತ ಒಂದು ಸಿದ್ಧರಾಗಿರುವಂತ ಒಂದು ಸ್ಥಿತಿ ಅಂತ ಕರೀತಾರೆ. ಇದು ಮ್ಯಾಕ್ಸ್ ವೆಬ್ಬರ್ ಅವರ ಡೆಫಿನೇಷನ್ ಆಫ್ ಅಥಾರಿಟಿ ಆದ್ರೆ, ಡಾರೆನ್ ರಾಫ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಧಿಕಾರ ಎಂದರೆ ಸಮಾಜದ ಅಥವಾ ಸಂಘಟನೆಯ ಒಳಗೆ ಕೆಲವರಿಗೆ ಆಜ್ಞೆ ನೀಡುವ ಹಕ್ಕು ಮತ್ತು ಇತರರಿಗೆ ಆಜ್ಞೆಯನ್ನು ಪಾಲಿಸುವ ಕರ್ತವ್ಯ ಇರುತ್ತದೆ. ಅದು ಯಾವುದೇ ಸಂಸ್ಥೆಗಳಲ್ಲಿ ನಾವು ತಗೊಂಡಾಗ ಅಧಿಕಾರದ ಹಂಚಿಕೆ ಅಸಮಾನವಾಗಿರುತ್ತೆ. ಕೆಲವರು ಆಜ್ಞೆ ನೀಡುವಂತ ಸ್ಥಾನವನ್ನ ಹೊಂದಿರುತ್ತಾರೆ, ಇತರರು ಆಜ್ಞೆಗೆ ಒಳಪಡುವಂತಹ ಒಂದು ಸಿಚುಯೇಷನ್ ಅಲ್ಲಿ ಅಥವಾ ಸ್ಥಾನದಲ್ಲಿ ಇರ್ತಾರೆ. ಡಾಮಿನೆಂಟ್ ಮತ್ತೆ ಸಬಾರ್ಡಿನೇಟ್ ಅಂತ ಕರಿತೀವಿ. ಈ ಅಸಮಾನ ಹಂಚಿಕೆನೆ ಸಂಘರ್ಷಕ್ಕೆ ಕಾರಣ ಆಗತ್ತೆ ಅಂತ. ಅಂದ್ರೆ ಮ್ಯಾಕ್ಸ್ ವೆಬ್ಬರ್ ಅವರು ಹಿ ಟಾಕ್ಸ್ ಅಬೌಟ್ ಅಥಾರಿಟಿ ಇಸ್ ಅ ಸೋಷಿಯಲ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಪೀಪಲ್ ಆರ್ ಮೋರ್ ದೆನ್ ಟೂ ಪೀಪಲ್ ಅಥವಾ ಬಿಟ್ವೀನ್ ದ ಗ್ರೂಪ್ಸ್ ಅಂತ ಹೇಳಿದ್ರೆ, ಇವರು ಕೆಲವೊಂದು ಸೆಕ್ಷನ್ ಏನಿರ್ತಾರೆ, 2 ಸೆಕ್ಷನ್ ಇರುತ್ತೆ ಯಾವಾಗ್ಲೂ, ಅಧಿಕಾರ ಹೊಂದಿರೋರು ಇಲ್ಲದೆ ಇರೋರು ಅಂತ ಅನ್ಬಿಟ್ಟು. ಸೊ ಅವೆರಡು ಕೂಡ ಕೆಲವರು ಆಜ್ಞೆಯನ್ನ ನೀಡೋರಾಗಿದ್ರೆ ಇನ್ನೊಬ್ರು ಆಜ್ಞೆಯನ್ನ ಪಾಲಿಸೋರು ಇರ್ತಾರೆ. ಸೊ ಅಲ್ಲಿ ಅಸಮಾನವಾಗಿ ಹಂಚಿಕೆ ಆಗಿರೋದ್ರಿಂದ ಅಧಿಕಾರ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ ಅಂದ್ಬಿಟ್ಟು ಡಾರೆನ್ ರಾಫ್ ಅವರು ಹೇಳ್ತಾರೆ. ಸೊ ಇದು ಮ್ಯಾಕ್ಸ್ ವೆಬ್ಬರ್ ಅವರ ಒಂದು ಅಧಿಕಾರದ ಚಿಂತನೆಗೂ ಡಾರೆನ್ ರಾಫ್ ಅವರ ಒಂದು ಚಿಂತನೆಗೂ ಇರುವಂತ ಪ್ರಮುಖ ವ್ಯತ್ಯಾಸ ಅಂತ ನೋಡ್ಬೋದು. ಇನ್ನೊಂದಷ್ಟು ಡೀಪ್ ಆಗಿ ನೋಡೋದಾದ್ರೆ, ಡಾರೆನ್ ರಾಫ್ ಅವ್ರು ಏನ್ ಹೇಳ್ತಾರೆ ಅಂತಂದಾಗ, ಅಧಿಕಾರ ಮತ್ತು ಅಧಿಕಾರ ಶ್ರೇಣಿಯಲ್ಲಿ ಕಡಿಮೆ ಅಧಿಕಾರ ಹೊಂದಿರುವವರು ಮತ್ತು ಅಧಿಕಾರ ಹೊಂದಿರುವ ವ್ಯಕ್ತಿಗಳು ಅಥವಾ ಗುಂಪುಗಳ ಹೆಚ್ಚಿನ ಅಧಿಕಾರ ಮತ್ತು ಅಧಿಕಾರ ಹೊಂದಿದವರನ್ನು ಸವಾಲು ಮಾಡಿದಾಗ ಸಂಘರ್ಷ ಉಂಟಾಗತ್ತೆ ಅಂತ. ಅಂದ್ರೆ ಯಾವಾಗ ಸಬಾರ್ಡಿನೇಟ್ಸು ಎರಡೂ ಕಡೆ ಆಗತ್ತೆ. ಈಗ ಸಬಾರ್ಡಿನೇಟ್ಸ್ ಕೂಡ ಸಂಘರ್ಷಕ್ಕೆ ಕಾರಣ ಆಗ್ಬೋದು, ಅದೇ ರೀತಿ ಡಾಮಿನೇಟ್ ಮಾಡೋರು ಕೂಡ ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಅಂದ್ರೆ ಹೆಚ್ಚಿನ ಅಧಿಕಾರ ಇರುವಂತವ್ರು ಕಡಿಮೆ ಅಧಿಕಾರ ಇರೋಂತವ್ರ ಮೇಲೆ ಡಾಮಿನೇಟ್ ಮಾಡಿದಾಗ, ವೈಸ್ ವರ್ಸ, ಅಥವಾ ಇವ್ರು ಏನಾರ ಪ್ರಶ್ನೆ ಮಾಡಿದಾಗ ಅಥವಾ ಅವರು ಹಾಕಿರುವಂತ ಆಜ್ಞೆಗಳನ್ನ ಮೀರಿದಾಗ ಸಂಘರ್ಷ ಉಂಟಾಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಾನು ಆಗ್ಲೇ ಹೇಳ್ದಂಗೆ ಕಾಸರ್ ರೀತಿ ಸಂಘರ್ಷವನ್ನ ಇವರು ಕೂಡ ಉತ್ಪಾದಕ ರೀತಿಯಲ್ಲಿ ಅಥವಾ ಕನ್ಸ್ಟ್ರಕ್ಟಿವ್ ಆಗಿ ನೋಡ್ತಾರೆ. ಸಂಘರ್ಷ ಯಾವಾಗ್ಲೂ ಕೂಡ ಸಾಮಾಜಿಕ ಬದಲಾವಣೆಗೆ ಪೂರಕವಾಗಿರತ್ತೆ ಅಂತಾರೆ. ಅಂದ್ರೆ ಯಾವಾಗ ಅದು ವಿನಾಶಕಾರಿ ಆಗತ್ತೆ ಅಂದ್ರೆ, ಯಾವಾಗ ನಾವು ಆ ಕಾನ್ಫ್ಲಿಕ್ಟ್ ಅನ್ನ ಸಮರ್ಪಕ ರೀತಿಯಲ್ಲಿ ಬಳಸ್ಕೊಂಡಿಲ್ಲ ಅಂತಂದಾಗ ಅದು ವಿನಾಶಕಾರಿ ಅಥವಾ ಹಿಂಸೆಗೆ ಕಾರಣ ಆಗ್ಬಹುದು ಅಂತ ಹೇಳ್ತಾರೆ. ಸೊ ಇಲ್ಲಿ ಒಟ್ಟಾರೆಯಾಗಿ ನಾವೇನ್ ಹೇಳ್ಬೋದು ಅಂದ್ರೆ, ಡಾರೆನ್ ರಾಫ್ ಅವರ ಸಂಘರ್ಷ ಸಿದ್ಧಾಂತ ಅಧಿಕಾರದ ಸಂಬಂಧಗಳನ್ನ ಆಧರಿಸಿದೆ, ಮತ್ತೆ ಸಮಾಜದ ಒಳಗೆ ಅಧಿಕಾರ ಮತ್ತು ಅಧಿಕಾರದ ವಿತರಣೆ ಏನಿದೆ ಅದನ್ನ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಾಮುಖ್ಯತೆಯನ್ನ ಕೊಡುತ್ತೆ. ಮತ್ತೆ ಅದು ವ್ಯಕ್ತಿಗಳು ಸಂಘರ್ಷ ಹೇಗೆ ವ್ಯಕ್ತಿಗಳು ಮತ್ತೆ ಹಲವಾರು ಗುಂಪುಗಳ ನಡುವೆ ಹೇಗೆ ಕೊಡುಗೆ ನೀಡುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತನ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅಧಿಕಾರದ ಲಕ್ಷಣಗಳನ್ನ ನೋಡೋದಾದ್ರೆ, ಅಧಿಕಾರವು ಸಾಂಸ್ಥಿಕವಾಗಿದೆ, ಸಂಸ್ಥಾಪಕ ಮತ್ತು ಕಾನೂನುಬದ್ಧವಾಗಿದೆ ಅಂತ. ಈ ಅಥಾರಿಟಿ ಇಸ್ ಆಲ್ವೇಸ್ ಇನ್ಸ್ಟಿಟ್ಯೂಷನಲೈಸ್ಡ್, ಅಂದ್ರೆ ಇದು ವ್ಯಕ್ತಿ ಕೊಡುವಂತ ಒಂದು ಆರ್ಡರ್ ಅಲ್ಲ, ಇಂಡಿವಿಜುವಲ್ ಅಲ್ಲ, ಅದು ಒಂದು ಸಂಸ್ಥೆಯ ಮೂಲಕ ಹೊರ ಬರುವಂತದ್ದು. ಈಗ ಪೊಲೀಸ್ ಇರ್ಬೋದು, ಪ್ರಿನ್ಸಿಪಲ್, ಯಾರೇ ಆಗ್ಲಿ ಅಧಿಕಾರ ಹೊಂದಿರೋ ಅಂತವ್ರು ಒಂದು ಆಜ್ಞೆಯನ್ನ ಮಾಡ್ತಿದ್ದಾರೆ, ಒಂದು ರೂಲ್ ಅನ್ನ ಹೇಳ್ತಿದ್ದಾರೆ ಅಂದ್ರೆ ಅದು ವ್ಯಕ್ತಿ ಹೇಳ್ತಿರೋದಲ್ಲ, ಆ ಒಂದು ಸಂಸ್ಥೆಯಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿರುವಂತ ಸ್ಥಾನ ಹೇಳ್ತಿರೋದು ಅಂತ. ಈಗ ಪೊಲೀಸರು ಅಂದ್ರೆ ನಾವ್ ಯಾಕೆ ಎದುರ್ಕೋತೀವಿ ಹೇಳಿ, ಅವರು ಕೂಡ ಮನುಷ್ಯರೇ, ಬಟ್ ಅದು ಯೂನಿಫಾರ್ಮ್ ಅಥವಾ ಪೊಲೀಸ್ ಇಲಾಖೆ ಅನ್ನೋದು ನಮ್ಗೆ ಏನ್ ಮಾಡತ್ತೆ, ಭಯವನ್ನ ತರಿಸುತ್ತೆ ಅಥವಾ ಆಜ್ಞೆಗಳನ್ನ ಪಾಲನೆ ಮಾಡ್ಬೇಕು ಅನ್ನೋದೇ ಆಗತ್ತೆ. ಅದು ವೈಯಕ್ತಿಕ ಅಲ್ಲ, ಆ ಒಂದು ಹುದ್ದೆ ಅವ್ರಿಗೆ ಕೊಟ್ಟಿರುವಂತ ಅಧಿಕಾರ ಅಂತ ನಾವು ಹೇಳ್ಬೋದು. ಇನ್ನ ಪ್ರತಿಯೊಂದು ಅಧಿಕಾರದ ಲೆವೆಲ್ ಏನಿದೆ ಅದಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಹುದ್ದೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಅಧಿಕಾರಗಳನ್ನ ಕೊಟ್ಟಿರುತ್ತೆ ಅಂತ ಹೇಳ್ಬೋದು. ಇನ್ನು ಅಧಿಕಾರದ ಸ್ಥಾನ ವ್ಯಕ್ತಿಗಿಂತ ಮುಖ್ಯವಾಗಿದೆ ಅಂತ. ಇಲ್ಲಿ ನಾವು ವೈಯಕ್ತಿಕ ಗುಣಕ್ಕೆ ಹೆಚ್ಚು ಮಹತ್ವವನ್ನ ಕೊಡಲ್ಲ, ಆ ಏನ್ ಅಧಿಕಾರದಲ್ಲಿರ್ತಾರೆ ಅಲ್ಲಿ ಹೇಗೆ ನಡ್ಕೋತಾರೆ, ಆ ಪಾತ್ರವನ್ನ ಹೇಗೆ ನಿರ್ವಹಿಸ್ತಾರೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತೀವಿ ನಾವು. ವೈಯಕ್ತಿಕ ಅವರ ಒಂದು ಗುಣಕ್ಕೆ ಹೆಚ್ಚು ಮಹತ್ವವನ್ನ ಕೊಡಲ್ಲ ನಾವು. ಮತ್ತೆ ಅಧಿಕಾರದ ಮೂಲ ಏನಿರುತ್ತೆ ಅದು ಅಸಮಾನ ಹಂಚಿಕೆಯಿಂದ ನಿರ್ಧರಿಸಲ್ಪಡತ್ತೆ. ಈಗ ನಾವು ಯಾವುದೇ ಒಂದು ಸಂಸ್ಥೆ ಅಂತ ತಗೊಂಡಾಗ ಅಲ್ಲಿ ಸ್ಟ್ರಾಟವನ್ನು ನೋಡ್ತೀವಿ, ಪದರಗಳನ್ನ ನೋಡ್ತೀವಿ. ಅಲ್ಲಿರುವಂತ ಎಲ್ಲಾ ವ್ಯಕ್ತಿಗಳು ಕೂಡ ಒಂದೇ ರೀತಿಯ ಅಧಿಕಾರ ಹೊಂದಿರಲ್ಲ. ನೀವು ಬ್ಯಾಂಕ್ಗೆ ಹೋಗಿ, ಹಾಸ್ಪಿಟ್ಲ್ಗೆ ಹೋಗಿ, ರೆವಿನ್ಯೂ ಆಫೀಸ್ಗೆ ಹೋಗ್ಲಿ, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಇರ್ಬೋದು, ಎಲ್ಲಾದ್ರೂ ನೋಡಿದಾಗ್ಲೂ ಏನಾಗಿರುತ್ತೆ, ಅವರ ಒಂದು ಕಾರ್ಯ ಹೇಗಿರುತ್ತೆ ಅಂದ್ರೆ ಅವ್ರು ಏನು ಅಧಿಕಾರ ಹೊಂದಿರ್ತಾರೆ ಅದರ ಆಧಾರದ ಮೇಲೆ ಇರುತ್ತೆ. ಆ ಅಧಿಕಾರ ಹಂಚಿಕೆನೂ ಕೂಡ ಒಂದಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ, ಅದಕ್ಕೆ ಆದಂತ ನಿಗದಿಪಡಿಸಿದಂತ ಗುಣಗಳಿರುತ್ತೆ, ಅದಕ್ಕೆ ಅನುಗುಣವಾಗಿ ಅಧಿಕಾರ ಅವ್ರಿಗೆ ಸಿಕ್ಕಿರುತ್ತೆ ಅಂತ ಹೇಳ್ಬೋದು.
ಇನ್ನು ಅಧಿಕಾರ ಅನ್ನೋದು ಯಾವಾಗ್ಲೂ ಸ್ಥಿರವಾಗಿರೋದಿಲ್ಲ, ಅದು ಯಾವಾಗ್ಲೂ ಬದಲಾಗ್ತಾ ಇರುತ್ತೆ, ಶಾಶ್ವತವಾಗಿರುತ್ತೆ. ಕೆಲವು ಸತಿ ಗಾದೆ ಮಾತೆ ಹೇಳ್ತೀವಿ, ಇಂದು ಬಡವನಾಗಿದ್ದವನು ನಾಳೆ ರಾಜ ಆಗ್ಬೋದು, ಅಥವಾ ರಾಜ ಇದ್ದವನು ಭಿಕ್ಷುಕ ಆಗ್ಬೋದು ಅಂತ. ಯಾವುದು ಇದು ಅಧಿಕಾರ ಅನ್ನೋದು ಕಾನ್ಸ್ಟೆಂಟ್ ಇರಲ್ಲ. ಈವನ್ ರಾಜಕೀಯ ಒಂದು ಕ್ಷೇತ್ರವನ್ನು ತಗೊಂಡಾಗ ಈ ವರ್ಷ ಏನೋ ಮಂತ್ರಿಗಳು ಅಥವಾ ಯಾವ್ದೋ ಒಂದು ಇದಾಗಿರೋಂಥವ್ರು ಪೋರ್ಟ್ಫೋಲಿಯೋವನ್ನ ನಿಭಾಯಿಸೋಂಥವ್ರು ನೆಕ್ಸ್ಟ್ ಇದಕ್ಕೆ ಬರ್ದೇನೆ ಇರಬಹುದು, ಅಥವಾ ಯಾವುದೇ ಇರಬಹುದು. ಶಾಶ್ವತವಾಗಿ ಅದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಮಾಜಿಕ ಬದಲಾವಣೆಗಳು ಸಂಭವಿಸಿದಂಗೆ ಅಧಿಕಾರನು ಕೂಡ ಬದಲಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನು ಅಧಿಕಾರ ಮತ್ತೆ ಸಂಘರ್ಷದ ಪಾತ್ರವನ್ನ ನೋಡೋದಾದ್ರೆ, ಆಗ್ಲೇ ಹೇಳ್ದಂಗೆ ನಾನು, ಡಾರೆನ್ ಅವರು ಅಧಿಕಾರಕ್ಕೆ ಸಂಘರ್ಷದ ಮೂಲ ಕಾರಣ ಅಂದ್ರೆ ಅಧಿಕಾರ ಅಂತಾನೆ ಹೇಳ್ತಾರೆ. ಸೊ ಇಲ್ಲಿ ಯಾವಾಗ ಅಧಿಕಾರ ಅಸಮಾನವಾಗಿ ಹಂಚಿಕೆ ಆಗುತ್ತೋ, ಉನ್ನತ ಸ್ಥಾನದಲ್ಲಿರೋರು ಮತ್ತೆ ಕೆಳ ಸ್ಥಾನದಲ್ಲಿರೋರು ಅಂತ, ಆಜ್ಞೆಯನ್ನ ನೀಡೋರು ಮತ್ತೆ ಆಜ್ಞೆಯನ್ನ ಪಾಲಿಸೋರು ಅಂತ ಎರಡು ಗುಂಪುಗಳಾಗಿ ಮಾರ್ಪಡತ್ತೆ. ಯಾವಾಗ್ಲೂ ಕೂಡ ಏನಾಗತ್ತೆ, ಉನ್ನತ ಸ್ಥಾನದಲ್ಲಿರೋರು ತಮ್ಮ ಅಧಿಕಾರ ತಮ್ಮ ಹತ್ರನೇ ಇರಬೇಕು, ತಾವು ಹೇಳ್ದಂಗೆ ಕೇಳಬೇಕು, ತಾವು ಆಜ್ಞೆ ನೀಡುವಂತ ಸ್ಥಾನದಲ್ಲೇ ಇರಬೇಕು ಅಂತ ಅದನ್ನ ಕಾಪಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಈ ಕೆಳಗಿನ ಇರೋರು ಅಥವಾ ಸಬಾರ್ಡಿನೇಟ್ಸ್ ಅಂತ ಏನ್ ಹೇಳ್ತೀವಿ, ಆಜ್ಞೆಗೆ ಒಳಪಡುವಂತವ್ರು ಆ ಸ್ಥಾನದಲ್ಲಿ ಬದಲಾವಣೆ ಆಗ್ಬೇಕು ಅಥವಾ ಕೆಳಗಿರೋರ್ ಮೇಲೆ ಹೋಗ್ಬೇಕು ಅನ್ನೋ ಒಂದು ಆತರದಲ್ಲಿರ್ತಾರೆ, ಅಥವಾ ಆ ಒಂದು ಗುರಿಯನ್ನ ಹೊಂದಿರ್ತಾರೆ. ಸೊ ಇದರಿಂದ ಏನಾಗತ್ತೆ, ಸಂಘರ್ಷ ಅನಿವಾರ್ಯವಾಗತ್ತೆ ಅಂತ ಹೇಳ್ತಾರೆ ಡಾರೆನ್ ಅವರು. ಸೊ ದೆರ್ ಇಸ್ ಅ ಕ್ಲೋಸ್ ಕನೆಕ್ಷನ್ ಬಿಟ್ವೀನ್ ಕಾನ್ಫ್ಲಿಕ್ಟ್ ಅಂಡ್ ಅಥಾರಿಟಿ ಅಂತ ಹೇಳ್ಬೋದು. ಇನ್ನು ಟೀಕೆಗಳನ್ನ ನೋಡೋದಾದ್ರೆ, ಇವರ ಒಂದು ಈ ಸಿದ್ಧಾಂತ ಅನೇಕ ಟೀಕೆಗೊಳಗಾಗಿದೆ. ಇವರು ಕೇವಲ ಅಧಿಕಾರಕ್ಕೆ ಹೆಚ್ಚು ಮಹತ್ವನ ಕೊಟ್ಟಿದ್ದಾರೆ, ಆದ್ರೆ ಆರ್ಥಿಕ ಅಂಶಕ್ಕೆ ಯಾವುದೇ ಪ್ರಾಮುಖ್ಯತೆಯನ್ನ, ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟಿಲ್ಲ ಅಂತ ಅನ್ಬಿಟ್ಟು. ಅದೇ ರೀತಿ ಸಂಘರ್ಷ ಯಾವಾಗ್ಲೂ ಕೂಡ ಸಕಾರಾತ್ಮಕ ಪರಿಣಾಮವನ್ನೇ ಬೀರಲ್ಲ, ನಕಾರಾತ್ಮಕ ಪರಿಣಾಮಗಳನ್ನು ಹೆಚ್ಚಾಗಿ ಬೀರುತ್ತೆ, ಅದ್ರ ಕಡೆ ಇವ್ರ ಗಮನ ಕೊಟ್ಟಿಲ್ಲ ಅಂತ. ಇನ್ನ ಸಾಕಷ್ಟು ಉದಾಹರಣೆಗಳನ್ನ ನೋಡೋದಾದ್ರೆ, ಸಂಘರ್ಷ ಕ್ರಾಂತಿಯಲ್ಲಿ ಪರ್ಯಾವಸಾನ ಆಗಿದೆ, ಎಷ್ಟೊಂದ್ಸತಿ ಅದರಿಂದ ಕೊನೆ ಆಗಿದೆ, ಅದ್ರ ಬಗ್ಗೆನೂ ಕೂಡ ಇವ್ರು ಯಾವುದೇ ಒಂದು ನೋಟನ್ನ ತಗೊಳ್ಳಲ್ಲ ಅಂತ. ಇನ್ನು ಸಂಘರ್ಷದ ಮೂಲನ ತುಂಬಾ ಸರಳವಾಗಿ ಇದ್ ಮಾಡ್ಬಿಟ್ಟು ಇಟ್ಟಿದ್ದಾರೆ ಅಂತ. ಮತ್ತೆ ಪ್ರಾಯೋಗಿಕತೆ ಅದನ್ನ ನಾವು ಥಿಯರಿಟಿಕಲ್ ಬೇಸಲ್ಲಿ ನೋಡ್ಬೋದು, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಆಗತ್ತೆ ಅಂತ. ಇನ್ನು ಒಮ್ಮತದ ಪಾತ್ರ ನಿರ್ಲಕ್ಷ್ಯ ಅಂತ ಬಂದಾಗ, ಇಲ್ಲಿ ಒಂದು ಕನ್ಸೆನ್ಸಸ್ ಅಂತ ಏನ್ ಹೇಳ್ತೀವಿ ಅದು, ಅಥವಾ ಈ ಸಂಘರ್ಷ ಆದಾಗ ಒಟ್ಟಿಗೆ ಕೂಡಿ ಆ ಒಂದು ಸಂಘರ್ಷವನ್ನ ಬಗೆಹರಿಸ್ಕೊಳ್ಳುವಂತಹ ಒಂದ್ ಅಭಿಪ್ರಾಯಕ್ಕೆ ಬರುವಂತ ಒಂದು ಪಾತ್ರ ಏನಿದೆ, ರಾಜಿ ಮಾಡ್ಕೊಳ್ಳುವಂಥದ್ದು ಅಥವಾ ಇವನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ಅದೇನಿದೆ, ಅದ್ರ ಪಾತ್ರದ ಬಗ್ಗೆ ಇವ್ರು ಅಂದ್ರೆ ಕಾನ್ಫ್ಲಿಕ್ಟ್ ಅನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ, ಸಂಘರ್ಷವನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಏನೇನಿದೆ ಅದು ಕನ್ಸೆನ್ಸಸ್ ಅಥವಾ ಒಪ್ಪಿಗೆಯನ್ನ ಪಡ್ಕೊಳ್ಳೋದು, ಇಬ್ರು ಒಂದು ಸಂಘರ್ಷಕ್ಕೊಳಗಾದಂತಹ ಪಕ್ಷಗಳೇನಿದೆ ಅದು ಒಮ್ಮತದ ತೀರ್ಮಾನಕ್ಕೆ ಏನ್ ಬರುತ್ತೆ ಅಂತದ್ರ ಬಗ್ಗೆ ಇವ್ರು ಬೆಳಕು ಹರಿಸಲ್ಲ ಅಂತ ಕೂಡ ಟೀಕೆ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಅನೇಕ ಟೀಕೆಗಳಿದ್ರೂ ಕೂಡ ನಾವು ಪ್ರಮುಖವಾಗಿ ಸಮಾಜಶಾಸ್ತ್ರದಲ್ಲಿ ಈ ಒಂದು ಸಂಘರ್ಷದ ಸಿದ್ಧಾಂತವನ್ನ, ಡಾರೆನ್ ಅವರ ಒಂದು ಸಂಘರ್ಷವನ್ನ ಅತ್ಯಂತ ಉಪಯುಕ್ತವಾದ ಒಂದು ಸಿದ್ಧಾಂತ ಅಂತ ನೋಡ್ಬೋದು. ಸೊ ಇವರು ಅಧಿಕಾರ ಮತ್ತು ಸಂಘರ್ಷದ ಸಂಬಂಧವನ್ನ ವಿವರಿಸುವ ಮೂಲಕ ಸಮಾಜದಲ್ಲಿ ಶಕ್ತಿ, ಪವರ್ ಅಂತ ಏನ್ ಹೇಳ್ತೀವಿ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಸೊ ಅವರ ನಿಲುವಿನಲ್ಲಿ, ಅವರ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ, ಈ ಸಂಘರ್ಷ ಸಾಮಾಜಿಕ ಪ್ರಗತಿಗೂ ಕೂಡ ಕಾರಣ ಆಗತ್ತೆ. ಮತ್ತೆ ಸಂಘರ್ಷ ಅನ್ನೋದು ಅನಿವಾರ್ಯ, ಸಮಾಜದಲ್ಲಿ ಅದು ಒಂದು ಅಸ್ತಿತ್ವದಲ್ಲಿ ಇದ್ದೇ ಇರುತ್ತೆ, ಅದನ್ನ ನಾವು ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಏನ್ ಮಾಡ್ಬೋದು, ಈ ಸಂಘರ್ಷವನ್ನ ತಡೆಯಬಹುದಾ ಅಂತ ನಾವು ನೋಡೋದಾದ್ರೆ, ಸಂಘರ್ಷಗಳು ಅನಿವಾರ್ಯ, ಅದು ಇದ್ದೇ ಇರುತ್ತೆ, ಅವ್ನು ತಡೆಯೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಸಮರ್ಪಕವಾಗಿ ಬಳಸ್ಕೊಂಡಾಗ, ಸರಿಯಾದ ರೀತಿನಲ್ಲಿ ನಾವು ಅದನ್ನ ಮ್ಯಾನೇಜ್ ಮಾಡಿದಾಗ ಸಾಮಾಜಿಕ ಬದಲಾವಣೆ ಮತ್ತು ಪ್ರಗತಿಯನ್ನ ತರಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಹಾಗಾಗಿ ಡಾರೆನ್ ಅವರ ಈ ಒಂದು ಕಾನ್ಫ್ಲಿಕ್ಟ್ ಥಿಯರಿ ಆಫ್ ಏನ್ ಅಥಾರಿಟಿ ಇದೆ, ಅಧಿಕಾರದ ಸಂಘರ್ಷ ಸಿದ್ಧಾಂತ ಅಂತ ಸಮಾಜಶಾಸ್ತ್ರದ ಒಂದು ಕ್ಷೇತ್ರಕ್ಕೆ ಇದು ಪ್ರಮುಖವಾದಂತ ಒಂದು ಕೊಡುಗೆ ಅಂತ ಹೇಳ್ಬೋದು. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಂತ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಸೊ 3 ಡಿಫ್ರೆನ್ಸ್ ಅನ್ನ ನೋಡಿದ್ರೆ, ನೀವು ಕಾರಣಗಳನ್ನ ಗುರುತಿಸಿದ್ರೆ ನಿಮ್ಗೆ ಬೇಗ ಅರ್ಥ ಆಗ್ಬಿಡತ್ತೆ. ಕಾರ್ಲ್ ಮಾರ್ಕ್ಸ್ ಅಂತ ಬಂದಾಗ ಆರ್ಥಿಕತೆಗೆ ಹೆಚ್ಚು ಮಹತ್ವ ಕೊಡ್ತಾರೆ, ಕಾಸರ್ ಅಂತ ಬಂದಾಗ ಸಂಪನ್ಮೂಲಗಳು ಅವೆಲ್ಲಾನು ಅಸಮಾನವಾಗಿ ಹಂಚಿಕೆ ಆದಾಗ ಕಾನ್ಫ್ಲಿಕ್ಟ್ ಆಗತ್ತೆ ಅಂತ ಹೇಳ್ತಾರೆ. ಡಾರೆನ್ ಅವ್ರು ಏನ್ ಹೇಳ್ತಾರೆ, ಅಧಿಕಾರದ ಅಸಮಾನ ಹಂಚಿಕೆ ಸಂಘರ್ಷಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಸೊ ಇದು ಪ್ರಮುಖವಾಗಿ ತಿಳ್ಕೊಂಡಾಗ ನಿಮ್ಗೆ ಡಿಫ್ರೆನ್ಸಸ್ ಗೊತ್ತಾಗತ್ತೆ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಮಸ್ಕಾರ.